ನಾಲ್ಕನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೆದಿದೆ. ಇವತ್ತು ಅತ್ರೇಯ ಆಸ್ಪತ್ರೆಯಲ್ಲಿ ಇರತಕ್ಕಂತ ಅತ್ಯಾಧುನಿಕ ಎಲ್ಲಾ ಉಪಕರಣಗಳು ಭಾರತ ದೇಶದಲ್ಲೇ ಮಾಡಿರತಕ್ಕಂಥ ಉಪಕರಣಗಳು, ಕರ್ನಾಟಕದಲ್ಲೇ ಮಾಡಿರತಕ್ಕಂಥ ಉಪಕರಣಗಳಿದಾವೆ. ಎಕ್ಸ್ರೇ ಮಿಷನ್ ಕರ್ನಾಟಕದಲ್ಲಿ ಮಾಡಿದ್ದಾರೆ, ನಮ್ಮ ವೆಂಟಿಲೇಟರ್ ಎಲ್ಲ ಪೂನಾ ಮಹಾರಾಷ್ಟ್ರದಲ್ಲಿ ಮಾಡಿದ್ದಾರೆ. ಇದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಮೇಕ್ ಇನ್ ಇಂಡಿಯಾದಲ್ಲಿ ಮಾಡಿರತಕ್ಕಂಥ ಇದೊಂದು ದೊಡ್ಡ ಆಸ್ಪತ್ರೆ ಅಂತಾನೆ ಹೇಳಬೇಕಾಗುತ್ತೆ. ಅತ್ರೇಯ ಆಸ್ಪತ್ರೆ ಇವತ್ತು ಭಾರತ 4th ಲಾರ್ಜೆಸ್ಟ್ ಎಕಾನಮಿ ಅಂತ ಎಲ್ಲರಿಗೂ ಗೊತ್ತಿದೆ. ಜಪಾನನ್ನ ಹಿಂದಕ್ಕಿದ್ದೀವಿ, ಆದರೆ ನಮ್ಮ ಭಾರತದ ಎಕಾನಮಿ ಡೆಡ್ ಅಂತ ಹೇಳ್ತಾ ಇದ್ದಾರೆ. ಇದು ನಿಜವಾಗ್ಲೂ ಒಂದು ವಿಪರ್ಯಾಸ ಅಂತಲೇ ಹೇಳಬೇಕು. ನನಗಂತೂ ಗೊತ್ತಿಲ್ಲ ಅಮೇರಿಕದ ಅಧ್ಯಕ್ಷರು ಅಮೇರಿಕಕ್ಕೆ ಅಧ್ಯಕ್ಷರ ಅಥವಾ ಪ್ರಪಂಚಕ್ಕೆ ಅಧ್ಯಕ್ಷರು ಅನ್ನೋದು ನನಗಂತೂ ಗೊತ್ತಿಲ್ಲ. ಸೊ ಅದರಿಂದ ಇವತ್ತು ಭಾರತ ದೇಶದ ಬಜೆಟ್ ಸೈಜ್ ನೋಡಿ, 50 ಲಕ್ಷ ಕೋಟಿ ಬಜೆಟ್ ಇದೆ. ಇವತ್ತು ಭಾರತದ ಎಕಾನಮಿ ಈಗ ನೋಡ್ಬೋದು, ಪರ್ ಕ್ಯಾಪಿಟಾ ಇನ್ಕಮ್ಮು ಎಷ್ಟಿತ್ತು? ಮೊದಲು 70,000 ಇತ್ತು, ಇವತ್ತು 1,40,40,000 ಇದೆ ಪರ್ ಕ್ಯಾಪಿಟಾ ಇನ್ಕಮ್ಮು. ಅದರಿಂದ ಇವತ್ತು ನಮ್ಮ ಪರಿಸರದ ನಿಯಮ ಕೂಡ ಆಗಿದೆ. ಒಂದು ದೇಶ ಇನ್ನೊಂದು ದೇಶದ ಮೇಲೆ ಕೆಲವು ಅವಲಂಬನೆ ಆಗಲೇಬೇಕಾಗುತ್ತೆ. ವಿ ಹ್ಯಾವ್ ಟು ಡಿಪೆಂಡ್ ಆನ್ ಈಚ್ ಅದರ್, ವಿ ಹ್ಯಾವ್ ಟು ಲೀವ್ ಆ್ಯಂಡ್ ವರ್ಕ್ ಟುಗೆದರ್ ಅಂತ. ಸೊ ಅದರಿಂದ ಇವತ್ತು ಆಸ್ಪತ್ರೆಯ ಬಗ್ಗೆ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆಫ್ ಫ್ಯಾಮಿಲಿ ಮೆಡಿಸಿನ್ ಸೆಂಟ್ ಜಾನಲ್ಲಿ 12 ಗಂಟೆಗೆ ನಾನು ಹೋಗಬೇಕು. ಅದರಿಂದ ನಾನು ಹೆಚ್ಚು ಸಮಯವನ್ನು ಇಲ್ಲಿ ಕಳೀಲಿಕ್ಕೆ ಆಗಲ್ಲ. ನೋಡಿ ಯಾವಾಗಲೂ ಬಹಳ ನಾವು ಹೆಚ್ಚು ಇವತ್ತು ನಾನು ಇಲ್ಲಿ ಈ ಆಸ್ಪತ್ರೆಗೆ ಬಂದಿರೋದು, ನಾನು ಡಾಕ್ಟರ್ ಶ್ರೀಧರ್ ಮತ್ತು ವಿಜಯ ಅವರ ಆತ್ಮೀಯತೆ, ಪ್ರೀತಿ ಮತ್ತು ಸಂಬಂಧಗಳು ಯಾವತ್ತೂ ಅಷ್ಟೇ ಬಹಳ ಮುಖ್ಯವಾದದ್ದು. ನಿಮ್ಗೆ ನೋಡಿ, ಸಂಪತ್ತಿಗೆ ನೀವು ಬೆಲೆ ಕಟ್ಬೋದು, ಆದರೆ ಸರಳತೆ ಮತ್ತು ಸಂಬಂಧಗಳಿಗೆ ಬೆಲೆ ಕಟ್ಟಕ್ಕಾಗೋದಿಲ್ಲ. ಸೊ ಅದನ್ನು ನಾವು ಮಾಡಬೇಕಾಗುತ್ತೆ. ನಮ್ಮ ಉತ್ತಮ ಆರೋಗ್ಯವನ್ನು ಕಾಪಾಡ್ಕೋಬೇಕಾದ್ರೆ BMW ನೀವು ಫಾಲೋ ಮಾಡಬೇಕು. ಅಂದರೆ BMW ಕಾರಲ್ಲಿ ಹೋದರೆ ನಿಮ್ಮ ಆರೋಗ್ಯ ಒಳ್ಳೆಯದಾಗೋದಿಲ್ಲ. BMW ಅಂದರೆ ಏನಪ್ಪ ಅಂದರೆ, ಒಂದು ಬೈಸ್ಕಲ್ಲು, ಇನ್ನೊಂದು ಮೆಟ್ರೋ. ನಮ್ಮ ಆತ್ಮೀಯರಾದಂಥ ತೇಜಸ್ವಿ ಸೂರ್ಯ ಅವರು ಮೆಟ್ರೋ ಬಗ್ಗೆ ಮಾತಾಡ್ತಾರೆ, ಒಂದು ಸಿಹಿ ಸುದ್ದಿಯನ್ನು ಕೊಡ್ತಾರೆ ನಿಮಗೆ, ಅವ್ರ ಬಾಯಿಂದನೇ ಕೇಳಿ ನೀವು. ಸೊ BMW ಅಂದರೆ ಏನಪ್ಪ ಅಂದರೆ, B ಅಂದರೆ ಬೈಸ್ಕಲ್ಲು, M ಅಂದರೆ ಮೆಟ್ರೋ, W ಅಂದರೆ ವಾಕಿಂಗು. ಸೊ ನಾನು ಚುನಾವಣೆ ಸಂದರ್ಭದಲ್ಲೂ ವಾಕಿಂಗ್ ಬಗ್ಗೆ ತುಂಬ ಹೇಳಿದ್ದೀನಿ. ಇಲ್ಲೆಲ್ಲ ಜಾಗ ಚೆನ್ನಾಗಿದೆ, ಕೃಷ್ಣಪ್ಪನವರು ಒಳ್ಳೊಳ್ಳೆ ಪಾರ್ಕ್ಗಳನ್ನು ಮಾಡಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ. ಅದಕ್ಕೋಸ್ಕರ ವಾಕಿಂಗು, ಡಾಕ್ಟ್ರು ಹೇಳೋದಕ್ಕೆ ಮೊದಲೇ ವಾಕಿಂಗ್ ಮಾಡಿದರೆ ಅದು ಮಾರ್ನಿಂಗ್ ವಾಕು, ಡಾಕ್ಟ್ರು ಹೇಳಿದ ಮೇಲೆ ವಾಕಿಂಗ್ ಮಾಡಿದರೆ ವಾರ್ನಿಂಗ್ ವಾಕು, ಆದರೆ ಗಂಡ ಹೆಂಡತಿ ಜೊತೆ ನಡೆದರೆ ಅದು ಡಾರ್ಲಿಂಗ್ ವಾಕು. ಸೊ ಅಂದರೆ ವೈದ್ಯರ ಮೇಲೆ ಒಂದು ಮಹತ್ತರವಾದಂಥ ಜವಾಬ್ದಾರಿ ಇದೆ. ಬಂದಂಥ ರೋಗಿಗೆ ಸೂಕ್ತ ಕಾಲದಲ್ಲಿ ಗುಣಮಟ್ಟದ ಚಿಕಿತ್ಸೆಯನ್ನು ಕೊಡತಕ್ಕಂಥ ಜವಾಬ್ದಾರಿ ವೈದ್ಯರುಗಳ ಮೇಲಿದೆ. ನಂತರ ರೋಗಿಯ ಆರ್ಥಿಕ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಂಡು ನಾವು ರೋಗಿಗೆ ಚಿಕಿತ್ಸೆ ಕೊಡಬೇಕು. ರೋಗಿಯ ಆರ್ಥಿಕ ಹಿನ್ನೆಲೆಯ ಚೌಕಟ್ಟಿನಲ್ಲಿ ಎಷ್ಟು ಒಳ್ಳೆಯ ಚಿಕಿತ್ಸೆ ಕೊಡಲಿಕ್ಕೆ ಸಾಧ್ಯ. ನೋಡಿ, ಕೆಲವರೆಲ್ಲ ಏನಾಗಿದೆ, ಅವ್ರ ಹತ್ರ ಇವನ್ನು ಬಸ್ ಫೇರ್ ಇರೋದಿಲ್ಲ, ಟ್ರೈನ್ ಫೇರ್ ಇರೋದಿಲ್ಲ. ಅವರಿಗೆ ಯಾವುದೋ ಒಂದು ಚಿಕಿತ್ಸೆ 50 ಲಕ್ಷ ರೂಪಾಯಿ ಚಿಕಿತ್ಸೆಯನ್ನು ಹೇಳೋಂಥದ್ದು, 30 ಲಕ್ಷ ರೂಪಾಯಿ. ಈಗ ನೋಡಿ, ಒಂದು ಏರೋಪ್ಲೇನಲ್ಲಿ ನಾವು ಪ್ರಯಾಣ ಮಾಡ್ತೀವಿ, ಎಕ್ಸಿಕ್ಯೂಟಿವ್ ಕ್ಲಾಸು ಇದೆ, ಎಕಾನಮಿ ಕ್ಲಾಸು ಇದೆ. ಏರ್ ಕ್ರ್ಯಾಶ್ ಆದರೆ ಎಲ್ಲರೂ ಹೋಗದೆ, ಎಕಾನಮಿ ಕ್ಲಾಸ್ ಹೋಗದೆ, ಎಕ್ಸಿಕ್ಯೂಟಿವ್ ಕ್ಲಾಸ್ ಹೋಗದೆ. ಅದರಿಂದ ಬಹುಶಃ ಈ ವೃತ್ತಿಗೆ ಬಹಳ ಮುಖ್ಯವಾದದ್ದು, ಈ ವೃತ್ತಿ ವೈದ್ಯರುಗಳಿಗಾಗ್ಬೋದು, ಅರೆ ವೈದ್ಯಕೀಯ ಸಿಬ್ಬಂದಿಗಳಾಗ್ಬೋದು, ಈ ವೃತ್ತಿಯಲ್ಲಿ ಇರತಕ್ಕಂಥವ್ರಿಗೆ ಬಹಳ ಮುಖ್ಯವಾದದ್ದು ಮಗುವಿನ ಮನಸ್ಸು ಇರಬೇಕಾಗತ್ತೆ, ತಾಯಿಯ ಹೃದಯ ಇರಬೇಕಾಗತ್ತೆ, ಮಾನವೀಯತೆ ಇರಬೇಕಾಗತ್ತೆ, ಹೃದಯವಂತಿಕೆ ಇರಬೇಕಾಗುತ್ತೆ. ಕೇವಲ ಬುದ್ಧಿವಂತಿಕೆ ಇದ್ದರೆ ಸಾಲದು, ಹೃದಯವಂತಿಕೆ ಇರಬೇಕು. ಅದರಿಂದ ಖಾಸಗಿ ಆಸ್ಪತ್ರೆ ಆದರೂ ಕೂಡ ತುರ್ತು ಚಿಕಿತ್ಸೆಗೆ ಬಂದಂಥ ಸಂದರ್ಭದಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನು
ನಾವು ಕೊಡಬೇಕಾಗುತ್ತೆ, ನಂತರ ಬೇರೆ ಆಸ್ಪತ್ರೆಗೆ ವರ್ಗಾವಣೆ ಮಾಡಬೇಕಾಗುತ್ತೆ. ಇದು ಬಹಳ ಮುಖ್ಯವಾಗುತ್ತೆ. ಯಾಕೆಂದರೆ ನಿಮಗೆ ಯಾವುದೇ ಸದ್ಗುಣಗಳು, ಎಷ್ಟೇ ಸದ್ಗುಣಗಳಿರಲಿ, ಮಾನವೀಯತೆ ಇಲ್ಲದೆ ಇದ್ದರೆ ಆ ಸದ್ಗುಣಗಳಿಗೆ ಯಾವುದೇ ಒಂದು ಬೆಲೆ ಬರೋದಿಲ್ಲ. ಇದು ಬಹಳ ಮುಖ್ಯವಾದದ್ದು. ಸೊ ಇವತ್ತು ಈ ಅತ್ರೇಯ ಆಸ್ಪತ್ರೆ ಈ ನಮ್ಮ ಪೂರ್ಣಪ್ರಜ್ಞಾ ಬಡಾವಣೆಯಲ್ಲಿ ಬಂದಿರತಕ್ಕಂಥದ್ದು ಬಹಳ ಸಂತೋಷ. ಇದರಿಂದ ಈ ಭಾಗದ ಜನರಿಗೆ ಉತ್ತಮವಾದಂಥ ಆರೋಗ್ಯ ಸೇವೆಯನ್ನು ನೀಡಲಿ. ಯಾಕೆಂದರೆ ಇವತ್ತು ನಮ್ಮ ಆರೋಗ್ಯವನ್ನು ಇವತ್ತು ಆಯಿತು ನಾವೆಲ್ಲ ಇವತ್ತು ದೊಡ್ಡ ದೊಡ್ಡ ನಗರಗಳಲ್ಲಿ ವಾಸ ಮಾಡುವುದೇ ಒಂದು ಆರೋಗ್ಯಕ್ಕೆ ಹಾನಿಕರ ಆಗಿದೆ. ಲಿವಿಂಗ್ ಇನ್ ಬಿಗ್ ಸಿಟಿ ಇಟ್ ಸೆಲ್ಫ್ ಈಸ್ ಎನ್ ಹೆಲ್ತ್ ಹಜಾರ್ಡ್. ಅದರಿಂದ ಇವತ್ತು ಬೆಂಗಳೂರು ಆಗ್ಬೋದು, ಡೆಲ್ಲಿ ಆಗ್ಬೋದು, ಚೆನ್ನೈ ಆಗ್ಬೋದು, ಬಹುಶಃ ಇದು ನೋಡಿ ವಿ ಹ್ಯಾವ್ ಟು ಪೇ ಪ್ರೈಸ್ ಫಾರ್ ಲಿವಿಂಗ್ ಇನ್ ಬಿಗ್ ಸಿಟೀಸ್. ಅದರಿಂದ ಕೊನೆಯದಾಗಿ ನಾನು ತಮ್ಮ ಅನುಮತಿ ಪಡೆದು ಹೋಗೋದರ ಮೊದಲು ಆದರೂ ಕೂಡ ಪರಿಸರದಲ್ಲಿ ವೈದ್ಯರಲ್ಲದ ವೈದ್ಯರುಗಳಿದ್ದಾರೆ, 1 ಡಜನ್ ವೈದ್ಯರಲ್ಲದ ವೈದ್ಯರುಗಳಿದ್ದಾರೆ. 1 ಬಿಸಿಲು, 2ನೇದು ವ್ಯಾಯಾಮ, 3ನೇದು ನಗು, 4ನೇದು ಮಧ್ಯೆ ಮಧ್ಯೆ ಉಪವಾಸ, 5ನೇದು ಒಳ್ಳೆಯ ನಿದ್ರೆ ಮಾಡುವಂಥದ್ದು, 6ನೇದು ಹಣ್ಣು ಮತ್ತು ತರಕಾರಿ, 7ನೇದು ಕೃತಜ್ಞತೆ, 8ನೇದು ಬೇರೆಯವರ ಜೊತೆ ಮಾತನಾಡುವುದು, ಬೇರೊಬ್ಬರ ಬಗ್ಗೆ ಮಾತನಾಡದಿರುವುದು, 8ನೇದು 9 ಮೆಡಿಟೇಷನ್ನು, 10ನೇದು ಯೋಗ, 11ನೇದು ಕುಟುಂಬ ಸದಸ್ಯರೊಡನೆ ನಾವು ಮಾತನಾಡುವುದು, ಕುಟುಂಬ ಸದಸ್ಯರೊಡನೆ ಊಟ ಮಾಡುವುದು, 12ನೇದು ಏನಪ್ಪ ಅಂದರೆ ಅತಿಯಾಸೆಯನ್ನು ಬಿಡುವುದು. ಇದು ಆರೋಗ್ಯಕ್ಕೆ ಬಹಳ ಒಳ್ಳೆಯ ಸೂತ್ರ. ಸೊ ಹೃದಯದ ಆರೋಗ್ಯವನ್ನು ನೀವು ಕಾಪಾಡ್ಕೋಬೇಕಾದ್ರೆ 5 ಅಂಶವನ್ನು ಆದಷ್ಟು ಕಡಿಮೆ ಇಟ್ಕೋಬೇಕು. ಹೃದಯದ ಆರೋಗ್ಯವನ್ನು ಕಾಪಾಡ್ಕೋಬೇಕಾದ್ರೆ 5 ಅಂಶ ಆದಷ್ಟು ಕಡಿಮೆ ಇಟ್ಕೋಬೇಕು. 1 ಬ್ಲಡ್ ಪ್ರೆಷರು, ಇನ್ನೊಂದು ಬ್ಲಡ್ ಶುಗರು, 3ನೇದು ಕೊಲೆಸ್ಟ್ರಾಲು, 4ನೇದು ಶರೀರದ ತೂಕ ಮತ್ತು ಸೊಂಟದ ಸುತ್ತಳತೆ, 5ನೇದು ಅತಿಯಾಸೆ. ಹೃದಯ ಕೂಡ ಅದೇ ಹೇಳುತ್ತೆ, ನೀನು ನನಗಾಗಿ 1 ತಾಸು ಚಲಿಸು, ನೀನು ನನಗಾಗಿ 1 ತಾಸು ಚಲಿಸು, ನಾನು ನಿನಗೆ ನಿರಂತರವಾಗಿ ಮಿಡಿಯುತ್ತೇನೆ ಇಂತಿ ಹೃದಯ ಅಂತ. ನಮಸ್ಕಾರ.